ಹೊಸತಾಗಿ ಮದುವೆಯಾದವರಲ್ಲಿ ಹನಿಮೂನ್ ಪ್ಲಾನ್ ಏನು ಅಥವಾ ಮಧುಚಂದ್ರಕ್ಕೆ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳೋದು ಸಾಮಾನ್ಯ. ಆದರೆ ಹನಿಮೂನ್ನಲ್ಲಿರುವ ಹನಿಗೂ ಜೇನಿಗೂ ನಡುವೆ ಇರುವ ಸಂಬಂಧ ಏನ್ ಗೊತ್ತಾ? ಸುಮಾರು 8ನೇ ಶತಮಾನದಲ್ಲಿ ಯುರೋಪಿನಲ್ಲಿದ್ದ ನಾರ್ಸಿ ಧರ್ಮ ಮತ್ತು ಬ್ಯಾಬಿಲಿಯೋನಿಯನ್ ಸಂಸ್ಕೃತಿಯಲ್ಲಿ ಒಂದು ಪದ್ಧತಿ ಇತ್ತು. ಅದೇನೆಂದ್ರೆ, ಮದುವೆಯಾದ ಹೊಸ ಜೋಡಿಗಳಿಗೆ 1 ತಿಂಗಳ ಕಾಲ ಜೇನು ಹೆಂಡ ಅಂದ್ರೆ ಜೇನುತುಪ್ಪಕ್ಕೆ ನೀರನ್ನು ಸೇರಿಸಿ ಹುದುಗೆಬ್ಬಿಸಿ ಮಾಡಲಾಗುತ್ತಿದ್ದ ಮದ್ಯವನ್ನು ಕೊಡಲಾಗುತ್ತಿತ್ತು. ಜೇನಿನಿಂದ ಮಾಡಿದ ಈ ಮದ್ಯವನ್ನು ಹೊಸ ಜೋಡಿಗಳಿಗೆ ಕೊಡುತ್ತಿದ್ದ 1 ತಿಂಗಳ ಕಾಲಕ್ಕೆ ಹನಿಮೂನ್ ಅಂತ ಕರೀತಿದ್ರು. ಇಲ್ಲಿ ಹನಿ ಅಂದ್ರೆ ಜೇನು ಮತ್ತು ಮೂನ್ ಅಂದ್ರೆ ತಿಂಗಳು ಎಂಬ ಅರ್ಥ ನೀಡುತ್ತಿತ್ತು. ಈ ಕಾರಣಕ್ಕಾಗಿ ಹನಿಮೂನ್ ಎಂದರೆ ಜೇನು ತಿಂಗಳು ಅಥವಾ ಸಿಹಿ ತಿಂಗಳು ಎಂಬುದು ಚಾಲ್ತಿಗೆ ಬಂತು. ಇದೇ ಜೇನಿಗೂ ಹನಿಮೂನಿಗೂ ಇರುವ ನಂಟು, ಅಂದ್ರೆ ಹನಿ ಮತ್ತು ಮೂನ್ ನಡುವಿನ ಸಂಬಂಧ.